ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ನಾವೆಲ್ಲ ಸೇರಿಕೊಂಡು ಒಂದು ರ್ಯಾಂಡಮ್ಮಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲ ಹುಡುಗರು ಒಟ್ಟು 5 ಬೈಕ್ ತೊಗೊಂಡು ನಾವೀಗ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೇವೆ. ರ್ಯಾಂಡಮ್ ಆಗಿರುವಂಥ ಟ್ರಿಪ್ಪು, ಅಲ್ಲಿ ಇಲ್ಲಿ ಅಂತ ಏನೂ ಡಿಸೈಡ್ ಇಲ್ಲ. ಕುದುರೆಮುಖ ಅನ್ನೋದು ಒಂದು ಮೈಂಡಲ್ಲಿದೆ, ನೋಡಬೇಕು ಏನಾಗುತ್ತೆ ಅಂತ. ನಾವೆಲ್ಲ ಒಟ್ಟು ಸೇರಿಕೊಂಡು ಹೋಗ್ತಾ ಇದ್ದೇವೆ. ಹಾಗಿದ್ದರೂ ಮಾನ್ಸೂನ್ ಅಲ್ಲ, ಸೊ ಮಾನ್ಸೂನಲ್ಲಿ ಒಂದು ಎಂಜಾಯ್ಮೆಂಟ್ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ, ರೈಟ್. ನನ್ನೊಟ್ಟಿಗೆ ಇದ್ದಾರೆ ವಿಜೇಶ್ ಅವರು. ಮತ್ತು ನಮ್ಮ ಹಿಂದೆ ಮುಂದೆ ಎಲ್ಲ ಗಾಡಿಗಳೆಲ್ಲ ಹೋಗ್ತಾ ಇದೆ. ಹಿಂದೆ ಒಂದೆರಡು ಗಾಡಿ ಇದೆ, ಮುಂದೆ ಒಂದು ಗಾಡಿ ಹೋಗ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಒಂದು ರ್ಯಾಂಡಮ್ ಆಗಿರೋ ಟ್ರಿಪ್. ಯಾಕಂದರೆ ನೋ ಪ್ಲ್ಯಾನ್ಡ್, ಯಾವುದೇ ರೀತಿ ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಬೈಕ್ ತೊಗೊಂಡು ಹೊರಡ್ತಾ ಇರೋದು ಅಷ್ಟೇ. ಮತ್ತು ಪ್ರಜ್ವಲ್ ಇದ್ದಾರೆ ನೋಡಿ ನಮ್ಮೊಟ್ಟಿಗೆ. ನೋಡೋಣ ಏನಾಗುತ್ತೆ ಅಂತ ನೋಡಬೇಕು. ನಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಮಾಡ್ಕೊಳ್ಬೇಕು. ಹೊರಟಾಯ್ತು. ಒಂದು 100%ಅಲ್ಲಿ 1% ನಾವು ಮುಂದೆ ಬಂದಿದ್ದೀವಿ ಅಷ್ಟೇ. ಅಲ್ಲ, 0.5% ಅಷ್ಟೇ ನಾವು ಮುಂದೆ ಬಂದಿರೋದು. ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರು ಟೋಟಲ್ 10 ಜನ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ರಕ್ಷಿತ್, ಹಾಯ್. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ನೆಕ್ಸ್ಟ್ ಕಾರ್ತಿಕ್, ಹಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಹಾಯ್. ನೆಕ್ಸ್ಟ್ ಶಿವರಂಜನ್ ಅವರು, ಹಾಯ್. ವಿಜೇಶ್, ಹಾಯ್. ವಿಘ್ನೇಶ್, ಹಾಯ್. ಹಾಯ್. ನೋಡಿ ನಿಗನೆ ನಮ್ಮೊಂದಿಗೆ ಮಿಂಟೋರ್ ಇದ್ದಾರೆ. ಮಿಂಟೋರ್, ಹಾಯ್. ಇನ್ನು ಕೆಲವರು ಬರ್ಲಿಕ್ಕಿದ್ದಾರೆ. ನಾವೆಲ್ಲ ಒಟ್ಟು ಟೋಟಲ್ ಆಗಿ ಗಾಡಿಗೆ ಏರೆಲ್ಲ ಹಿಡ್ಕೊಂಡು ಫ್ಯೂಯಲ್ ಫುಲ್ ಟ್ಯಾಂಕ್ ಮಾಡಿಕೊಂಡು ನಾವೀಗ ಹೊರಟಿರೋದು ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ಗೆ. ಅಣ್ಣ ಹಿಡಿಯೋಣ ನೋಡಿ, ಅಲ್ಲಿ ನಮ್ಮ ಫ್ಯೂಯಲ್ ಅಂದರೆ ಯಾರ್ ಬಾಯ್ ಅಂತ ಹೇಳಿ ನನಗಿದ್ರು ಒಂಥರ ಸಂತೋಷ. ಫುಲ್ ಟ್ಯಾಂಕ್ ನಡೀತಾ ಉಂಟು ಇಲ್ಲಿ ಗೈಸ್. ಇತ್ತ ಫುಲ್ ಟ್ಯಾಂಕಾ ಮಗ? ಫುಲ್ ಟ್ಯಾಂಕಾ? ಓಕೆ, ಸೂಪರ್. ಜಾಲಿ ಎಲ್ಲ ಜಾಲಿ. ಗೈಸ್ ಅದನ್ನು ಸ್ವಲ್ಪ ಇದು ಮಾಡ್ತೀನಿ. ಮಗ ಫುಲ್ ಟ್ಯಾಂಕಾ ಗೈಸ್? ನೋಡಿ 1600 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾನೆ. ಎಷ್ಟೋ ದಿನಗಳ ನಂತರ ನನ್ನ ಗಾಡಿಗೆ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಫುಲ್ ಟ್ಯಾಂಕ್ ಮಾಡಿಸುವಂಥ ಯೋಗ ಬಂದ್ಬಿಟ್ಟಿದೆ. ನೋಡೋಣ, ಫುಲ್ ಟ್ಯಾಂಕ್ ಮಾಡಿಸುವ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ. ಫುಲ್ ಟ್ಯಾಂಕ್, ಓಕೆ. ಗುಳುಗುಳು. ನಾವು ಸ್ವಲ್ಪ ದೂರ ಬಂದ್ವಿ, ಆಲ್ಮೋಸ್ಟ್ ಕಾರ್ಕಳ ಬಂದ್ವಿ. ಕಾರ್ಕಳದಲ್ಲಿ ಹೆವಿ ಮಳೆ ಗೈಸ್. ನಾವು ಕಾರ್ಕಳ ಬಂದ್ವಿ, ಕಾರ್ಕಳದಲ್ಲಿ ಹೆವಿ ಮಳೆ ಇದೆ ಅಲ್ವಾ? ಎಲ್ಲ ಮಳೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಕಾರ್ತಿಕ್ ಅವರು ಮಳೆ, ಇವ್ರಿಗೂ ಮಳೆ, ಎಲ್ರಿಗೂ ಮಳೆ ನೋಡಿ. ಅಲ್ಲಿಯೂ ಮಳೆ, ಪಜ್ಜೂರಿಗೂ ಮಳೆ. ಇವ್ರಿಗಂತೂ ತುಂಬಾನೇ ಮಳೆ. ನೋಡಿ, ಇವರಿಗೆ ಸ್ವಲ್ಪ ಮಳೆ, ಇವರಿಗೆ ಜಾಸ್ತಿ ಮಳೆ. ಎಲ್ಲರೂ ತಲೆಗೆ ಬಾಡಿಗೆ ಹೆಲ್ಮೆಟ್ ಹಾಕ್ರೆ ತಲೆಗೆ ಇವರು ಪ್ಯಾಂಟ್ ಹಾಕ್ತಾ ಇದ್ದಾರೆ. ರಕ್ಷಿತ್ ಅವರು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವರು ಮುಂಜಾಗ್ರತೆ ಕ್ರಮ ಭಾಳ ಉಂಟು ರಕ್ಷಿತ್ ಅವ್ರ ಹತ್ರ. ಇವ್ರ ಹತ್ರ ಇದೆ, ಇವ್ರ ಹತ್ರ ರೈನ್ ಕೋಟ್ ಇದೆ. ಓಕೆ ಗೈಸ್, ಮುಂದೆ ಎಲ್ಲರೂ ಹೋಗಿ ಟಿಫನ್ ತಿನ್ಕೊಂಡ್ಬಿಟ್ಟು ಎಲ್ಲರೂ ಟಿಫನ್ ಅಂತ ಬಂದಿದ್ದೀವಿ. ಟಿಫನ್ ತಿಂತಾ ಇದ್ದೀವಿ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ.
ಅಲ್ಲೆಲ್ಲೋ ಒಂದು ಕಡೆ ಫೇಮಸ್ ಆಗಿರೋ ಹೋಟೆಲ್ಗೆ ಹೋದ್ವಿ. ಅಲ್ಲಂತೂ ಹೆವಿ ರಶ್ ಇದೆ. ಹಾಗಾಗಿ ನಾವು ಇವತ್ತಿಂದ ನಾವು ಬಂದ ಗಳಿಗೆಲ್ಲ ಈ ಹೋಟ್ಲು ಫೇಮಸ್ ಆಗುತ್ತೆ ಅಂತ ಈ ಹೋಟ್ಲಿಗೆ ಬಂದಿದ್ದೀವಿ. ಗೈಸ್ ಏನಪ್ಪ ಅಂದರೆ ನಾವೀಗ ಒಂದು ಕಡೆ ಟಿಫನ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಹೋಟೆಲ್ ನೇಮ್ ಬಂದು ಕಾಮತ್ ಅಂತ. ಹೋಟೆಲ್ ನೋಡಲಿಕ್ಕೆ ಚೆನ್ನಾಗಿದೆ, ಔಟ್ಲುಕ್ ಎಲ್ಲ ಇಂಟೀರಿಯರ್ ಚೆನ್ನಾಗಿದೆ. ಟಿಫನ್ನ ಆರ್ಡ್ರ್ ಮಾಡಿದ್ವಿ. ಈಗ ಸದ್ಯಕ್ಕೆ ಟಿಫನ್ ಬಂದಿದೆ, ಪಲಾವ್ ಬಂದಿದೆ, ಇನ್ನು ಇಡ್ಲಿ ವಡೆ ಬಂದಿಲ್ಲ. ನೋಡೋಣ, ನಾನು ಇಡ್ಲಿ ವಡೆ ಬರುತ್ತೆ, ಬಂದಮೇಲೆ ತಿಂದ್ಬಿಟ್ಟು ಗೈಸ್. ಆಲ್ರೆಡಿ ಇಡ್ಲಿ ವಡೆ ಬಂತು, ಎಲ್ಲ ತಿಂತಾ ಇದ್ದಾರೆ. ಹೇಗಿದೆ ಅಂತ ಇನ್ನೂ ಟೇಸ್ಟ್ ಮಾಡಿಲ್ಲ ನಾನು. ನನಗಿಂತ ಮುಂಚೆ ಇಲ್ಲ ಬದ್ದಡಿಯ ತಿಂತಾ ಇದ್ದಾನೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್. ಮನಸ್ಸುಗಳು ಒಲವಿಂದ ಕಟ್ಟಿಕೊಂಡ ಗಾಯ್ಸ್, ನಾವೀಗ ಬರ್ಬೇಕಾದ್ರೆ ನಮ್ಮೊಟ್ಟಿಗೆ ತುಂಬಾ ಜನ ಸಿಕ್ಕಿದ್ರು. ಹಾಯ್ ಸರ್, ನಮಸ್ತೆ. ಹಾಯ್ ಹಾಯ್. ಎಲ್ಲ ಯಾವ್ಯಾವ ಊರಿಂದ ಬಂದಿದ್ದೀರಾ? ಸೂಪರ್ ಸೂಪರ್. ಅದೇನೋ ಹೇಳ್ತಾರಲ್ಲ, ಬರೀ ಟ್ರೈಲರ್ ಮಾತ್ರ ನೋಡಿದೀವಿ, ಪಿಕ್ಚರ್ ಅಭಿ ಬಾಕಿ. ನೋಡ್ಬೇಕಷ್ಟೇ. ಸೂಪರ್. ಗಾಯ್ಸ್, ಲಿಟ್ರಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ಜಸ್ಟ್ ನಾವು ಟ್ರೈಲರ್ ಅಷ್ಟೇ. ಅಂದ್ರೆ ಗಾಯ್ಸ್, ನಾವು ಫೋಟೋ ಶೂಟ್ ಎಲ್ಲ ಇಲ್ಲಿ ಹಂತಕ್ಕೆ ಕಂಪ್ಲೀಟ್ ಮಾಡಿಕೊಂಡು ಈಗ ಮತ್ತೆ ಕುದುರೆಮುಖ ಕಡೆ ಹೋಗ್ತಾ ಇದ್ದೇವೆ. ನೋಡೋಣ ಇನ್ನು ಅಲ್ಲಿ ಎಕ್ಸೈಟ್ಮೆಂಟ್ಸ್ ವ್ಯೂಸ್ ಎಷ್ಟೆಷ್ಟಿದೆ ಅಂತ. ಯಾಕಂದ್ರೆ ನಾನು ಇವತ್ತಿಗೂ ಕುದುರೆಮುಖವನ್ನು ನೋಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಕುದುರೆಮುಖಕ್ಕೆ ಹೋಗ್ತಾ ಇರೋದು. ನೋಡೋಣ ಯಾವ ಥರ ಇರುತ್ತೆ ವ್ಯೂಸ್ ಅಂತ. ಅಲ್ಲಿ ತನಕ ಅಷ್ಟಿಲ್ಲ ಅಂತ ವಿಡಿಯೋ ನೋಡ್ತಾ ಇರಿ. ಮತ್ತು ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಬಡ ಕಲಾವಿದರಿಗೆ ಸಪೋರ್ಟ್ ಮಾಡಿ. ನಾವು ಅದೇ ಈಗ ಕುದುರೆಮುಖ ಹೊರಟಿದ್ದೀವಿ. ಇಲ್ಲಿಂದ 22 ಕಿಲೋಮೀಟರ್ ಕುದುರೆಮುಖ ಅಂತೆ. ಓಕೆ, ಲಿಟ್ರಲಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಜರ್ನಿ ಹೇಳ್ಬೇಕಂದ್ರೆ. ನಾವು ಬೇಸಿಕಲಿ ಯಾಕಂದ್ರೆ ನಾವು ಎಲ್ಲೂ ಕೂಡ ಈ ತರ ಜರ್ನಿಗಳನ್ನ ಮಾಡಿಲ್ಲ. ಇದೆ ಫಸ್ಟ್ ಟೈಮ್ ನಾವು ಈ ತರ ಜರ್ನಿ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾ ಇರೋದು. ಒಂಥರ ಚೆನ್ನಾಗಿದೆ, ಖುಷಿ ಆಗುತ್ತೆ. ನೋಡೋಣ ಇನ್ನು ಮುಂದೆ ಏನೇನು ಸಿಗುತ್ತೆ. ತುಂಬಾ ಇಲ್ಲಿಯ ಪ್ರಕೃತಿಯನ್ನ ಸವಿಯೋಣ ಅಂತ ಬಂದಿದ್ದೇವೆ. ನೋಡೋಣ, ಅಲ್ಲಿ ತನಕ ಸ್ಟಿಲ್ ನೋಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ವಿಜಯ್ ಟಚ್. ಆಕ್ಚುಲಿ ಹಿಂಗೋದ್ರೆ ಕುದುರೆಮುಖ, ಹಿಂಗೋದ್ರೆ ಶೃಂಗೇರಿ ಅಂತ ನಾನು ಅವರಿಗೆ ಸುಮ್ಮನೆ ಏನೇನೋ ಹೇಳ್ಬಿಟ್ಟೆ. ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟೆ. ಗಾಯ್ಸ್, ಅಲ್ಲಿಂದ ಫೋಟೋ ಶೂಟ್ ಮುಗಿಸ್ಕೊಂಡು ನಾವೀಗ ಮುಂದೆ ಬರ್ತಾ ಇದ್ದೀವಿ ಗಾಯ್ಸ್. ಸೀರಿಯಸ್ಲಿ ಲಿಟ್ರಲಿ ಹೇಳ್ಬೇಕಂದ್ರೆ ರೋಡು ಫುಲ್ ತಡ್ಗಂಬಡ್ಗ, ಅಂದ್ರೆ ಫುಲ್ಲು ಕಡೆ ಉಂಟು ರೋಡು. ರೋಡ್ ನೋ ಮ್ಯಾಟರ್ ನಮಗೆ, ಯಾಕಂದ್ರೆ ಅಲ್ಲಿ ಪ್ಲೇಸ್ ನೋಡ್ಬೇಕನ್ನೋದೇ ಮ್ಯಾಟ್ರ್ ಆಗಿದೆ. ಇಲ್ಲಿ ರೋಡ್ ಮ್ಯಾಟ್ರ್ ಆಗೋದಿಲ್ಲ. ಆದ್ರೂ ಸಹ ಒಂದು ಅನ್ಸುತ್ತೆ ರೋಡ್ ಸ್ವಲ್ಪ ಕ್ಲಿಯರ್ ಇರಬೇಕಿತ್ತು, ಚೆನ್ನಾಗಿರ್ಬೇಕಿತ್ತು ಅಂತ. ಅದಿಲ್ಲ, ಇರೋ ರೋಡಲ್ಲೇ ಹೋಗ್ತಾ ಇದೀವಿ ಗಾಯ್ಸ್. ನೋಡಿ, ರೋಡು ಹೋಗ್ತಾ ತುಂಬಾ ಸ್ವರ್ಗಕ್ಕೆ ದಾರಿ ಇದ್ದಂಗಿದೆ. ಸೀರಿಯಸ್ಲಿ ತುಂಬಾನೇ ಚಂದವಾಗಿದೆ. ನನಗಂತೂ ಖುಷಿ ಆಗ್ತಾ ಉಂಟು. ಯಾಕಪ್ಪ ಅಂದ್ರೆ ನಾವೀಗ ಈಗ ಏನ್ ಗೊತ್ತಾ, ನಾವು ಯಾವುದೋ ಒಂದು ಮೂಡೋದಿರ್ತೇವೆ. ಲೈಕ್ ಯಾವ ತರ ಕೆಲಸ ಇರ್ಬೋದು, ಬೇರೆ ಏನೋ ಒಂದು ಮೂಡೋದಿರ್ತೇವೆ. ಈ ತರ ಒಂದು ಒಳ್ಳೆ ಈ ಒಂದು ವ್ಯೂಸ್ ಕಂಡಾಗ ಇವ್ರ ತರ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ಇಷ್ಟು ಗಾಡಿಗಳನ್ನ ನಾವು ತಗೊಂಡ್ ಬಂದಿದೀವಿ.
ಇದು ಫಸ್ಟ್ ಒಂದು, ಮತ್ತು ಇದು ರಾಯಲ್ ಎನ್ಫೀಲ್ಡ್ ನಂದು, ಎಂಟಾರ್ಕ್ ನನ್ನ ಫ್ರೆಂಡಿಂದು, ಇದೊಂದು ಎಂಟಾರ್ಕ್. ಅಲ್ಲೊಂದಿದೆ ನೋಡಿ ಹೋಂಡಾ ಹೀರೋ ಆಲ್ವೇಸ್ ಹೀರೋ ಯಾವತ್ತಿದ್ರು ಹೀರೋನೇ. ಯಾವತ್ತಿದ್ರು ಹೀರೋ ಅನ್ನೋದಕ್ಕೆ ನಮ್ಮೊಟ್ಟಿಗೆ ಬಂದಿದೆ ಹೀರೋ ಹೋಂಡಾ ಮತ್ತೆ ಎಂಟಾರ್ಕ್, ಮತ್ತೆ ಇದು ಕೂಡ ಎಂಟಾರ್ಕೆ, ಮತ್ತೆ ನನ್ನ ಬೇಬಿ, ನನ್ನ ಮುದ್ದು, ನನ್ನ ಬಂಗಾರಿ, ನನ್ನ ಚಿನ್ನ ಎಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ, ರಾಯಲ್ ಎನ್ಫೀಲ್ಡ್. ಇದು ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮ್ಗೆ ಗೊತ್ತು. ಯಮಹ FZ V2 ಈ ಒಂದು ಬೈಕ್ ಕೂಡ ಬಂದಿದೆ. ಆಕ್ಚುಲಿ ಇಲ್ಲಿಗೆ ಸೈಕಲ್ ರೈಡ್ ಬರ್ಬೇಕಂತ ಇವನು ತುಂಬಾ ಖುಷಿ ಪಡ್ತಾ ಇದ್ದಾನೆ ನೋಡಿ ಗೈಸ್. ಯಾರೋದು ಗೈಸ್, ಬಂದ್ಬಿಡಿ ಎಲ್ಲ, ಏನೇ ಕೆಲಸ ಇರ್ಲಿ ಎಲ್ಲವನ್ನ ಪಕ್ಕಕ್ಕಿಟ್ಟು ಬರ್ಬೇಕು ನೀವು. ನಮ್ಮ ಪಜ್ಜು ಮಾಡ್ತೀನಿ ಅದನ್ನ. ಟಾಪಡಿಯು ನಿಮ್ಮನ್ನ ತಡೆದಿರುವವನು ಅನ್ನಕ್ಕೆ ಬೇಕು ಗೊಜ್ಜು, ಇವನು ನಮ್ಮ ಪಜ್ಜು. ಇಲ್ಲಿ ಬನ್ನಿ ಅಜ್ಜಂಗೆ ಹೇಳ್ತಾರೆ ತಾತ, ಇವನು ನಮ್ ರಕ್ಷಿತ. ಇಲ್ಲಿ ಬನ್ನಿ ಓಡ್ತಾ ಮಾಡ್ಬೇಕು ಅಟ್ಯಾಕ್. ಇವನು ನಮ್ ಕಾರ್ತಿಕ್. ಚಿನ್ನಕ್ಕೆ ಅಂತಾರೆ ಹೊನ್ನು, ಇವನ್ ನಮ್ ಚಿನ್ನ. ಕುಣಿರಲೇ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಟ್ರಿಪ್ ಮಾಡ್ಬೇಕಾದ್ರೆ ಬೇಕು ಜೋಶು, ಇವ್ ನಮ್ ವಿಜೇಶ. ನಮ್ಮ ಹತ್ರ ಇದ್ದಾರೆ ಹೈದರಾಬಾದ್ ನಿಜಾಮನ್ ವಂಶಿಕರು ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬೈ ದಬಾಯಿಸ್ಕೊಂಡು ಅಭಿಮಾನ ಯಾವತ್ತೂ ಹೀಗೆ ಇರ್ಲಿ, ಹೋಗ್ಬಾರ್ದು. ಗಾಯ್ಸ್, ಅಂತೂ ಮಳೆ ಬರುವ ಹಾಗಿದೆ ಅನ್ಕೊಂಡು ಎಲ್ರು ಕೂಡ ರೈನ್ ಕೋಟ್ ಅನ್ನ ಹಾಕೊಂಡಾಗಿದೆ. ಎಲ್ಲ ಸೇಫ್ಟಿ ರಿಸ್ಟ್ರಿಕ್ಷನ್ಸ್, ಯಾಕಂದ್ರೆ ಮುಂದೆ ಹೋಗ್ತಾ ಮಳೆ ಬಂದ್ಮೇಲೆ ಹಾಕ್ಲಿಕ್ಕಿಂತ ಈಗ್ಲೇ ಹಾಕೊಂಡ್ರೆ ಬೆಸ್ಟ್ ಅಂತ ಅನ್ಕೊಂಡು ಎಲ್ರು ಕೂಡ ರೈನ್ ಕೋಟ್ ಅನ್ನ ಹಾಕೊಂಡಿದ್ದಾರೆ. ಜಾಲಿ ರೈಡ್. ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಅಲ್ಲಿ ಸ್ಟಿಲ್ ದೆನ್ ಬಾಯ್, ಮತ್ತೆ ನೋಡ್ತಾ ಇರ್ತೀರಾ ನೋಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ, ನಮಸ್ಕಾರ ಗೈಸ್. ನನಗೆ ಈ ವ್ಯೂ ನೋಡಿದಾಗ ನನಗೊಂದು ಸಾಂಗ್ ನೆನಪಾಗುತ್ತೆ ಗೈಸ್. ಯಾವ್ದು ಗೊತ್ತಾ? ಇದು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ನನ್ನ ಪ್ರೇಮ ಕೊರಳಿನ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಬರೀ ನನಗೆ ರೈನ್ ಸಾಂಗೇ ಬರ್ತಾ ಉಂಟು ಆಗಲಿಂದ. ವಂಡರ್ಫುಲ್ ಪ್ಲೇಸ್. ರೈಡ್ ಮಾಡಿ ಏನಂತ ಸೂಪರ್ ಅಷ್ಟೇ ನೋಡಲ್ಲಿ ದೂರದಲ್ಲೇ ಕಾಣ್ತಾ ಇದೆಯಲ್ಲ, ಅದೇ ಕುದುರೆಮುಖ. ಪೀಕಿಗೆ ಹೋಗ್ಬೇಕು, ಬಟ್ ಪೀಕಿಗೆ ಹೋಗೋಕ್ಕೆ ಪರ್ಮಿಷನ್ ಬೇಕು. ಬರೀ ಸುಮ್ಮನೆ ನಾವು ಹೊರಗಡೆ ನೋಡಿಕೊಂಡು ಅದೇ ರೋಡಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ನೋಡೋಣ ಈ ರೋಡಲ್ಲಿ ಹೋಗೋಣ, ಎಲ್ಲೆಲ್ಲಿ ಹೋಗ್ಬೋದು ಅಂತ. ಆ್ಯಕ್ಚುಲಿ ಏನಪ್ಪ ಅಂದರೆ, ನಾವು ಹೀಗೆ ಕುದುರೆಮುಖ ಪ್ಲ್ಯಾನ್ ಮಾಡಿಕೊಂಡು ಅಂತ ಬಂದಿದ್ದು, ಕುದುರೆಮುಖ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಅಡ್ವಾನ್ಸ್ ಪ್ರೀ ಬುಕ್ಕಿಂಗ್ ಮಾಡಬೇಕಂತ ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲೇ ನಿಯರ್ ಬೈ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಅಡ್ಡಿಲ್ಲ, ಒಂದಲ್ಲ ಒಂದಿನ ಕುದುರೆಮುಖಕ್ಕೆ ಹೋಗ್ತೀವಿ, ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
ಗಾಯ್ಸ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ವಿವೋ, ಅದೇ ಕುದುರೆ ಮುಖ. ತುಂಬಾ ಚೆನ್ನಾಗಿದೆ. ನೋಡಿ ಗಾಯ್ಸ್, ಇದು ಇಲ್ಲಿಂದ ಸೇತುವೆ ಹೋಗ್ತದೆ. ಸೇತುವೆ, ಈ ಒಂದು ಸೇತುವೆ ಯಾರ ಮನೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೇಲೆ ಹೋದ್ರೆ ಕುದುರೆ ಮುಖ. ಗೈಸ್, ನಮ್ಗೆ ಏನಪ್ಪ ಅಂದರೆ ಒಂದು ಸಣ್ಣದಾಗಿ ಡಿಸಪಾಯಿಂಟ್ ಆಗಿದ್ದೇನಪ್ಪ ಅಂದರೆ, ಲೈಕ್ ಹೇಳ್ಬೇಕಂದ್ರೆ ಈಗ ನಾವು ಕುದುರೆ ಮುಖ ನಾವು ಆ್ಯಕ್ಚುಲಿ ಬರ್ತೀವಲ್ಲ, ಕುದುರೆ ಮುಖ ಅಲ್ಲಿ ಮೇಲ್ಗಡೆ ಕಾಣ್ಕೊಂಡು ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಆನ್ಲೈನ್ ಟ್ರಕ್ಕಿಂಗ್ ಬುಕ್ಕಿಂಗ್ ಮಾಡಬೇಕು. ಅಂದರೆ ಫಸ್ಟ್ ನಾವು ಟ್ರಕ್ ಮಾಡೋಕ್ಕಿಂತ ಮುಂಚೆ, ಹೋಗ್ಲಿಕ್ಕಿಂತ ಮುಂಚೆ ಆನ್ಲೈನ್ ಬುಕ್ ಮಾಡಿಕೊಂಡು ಅದಕ್ಕಿಂತ ಸೇಫ್ಟಿ ಪ್ರಿಸ್ಕ್ರಿಪ್ಷನ್ ಮಾಡಿಕೊಂಡು ನಾವು ಗೈಡ್ ಜೊತೆಗೆ ಹೋಗಬೇಕಾಗತ್ತೆ. ನಮ್ಗೆ ಇದ್ರ ಬಗ್ಗೆ ಏನೂ ತಲೆ ಬಿಡೋಕೆ ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಹೀಗೆ ಕುದುರೆ ಮುಖ ನೋಡೋಣ ಅಂತ ಬಂದ್ವಿ, ಸುಮ್ಮನೆ ಹೋಗ್ಬೋದೇನೋ ಅಂತ. ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಏನು ಕೂಡ. ಬಟ್ ಈಗ ಡಿಸಪಾಯಿಂಟ್ ಆಗ್ತಾ ಇದೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ. ಬಟ್ ತುಂಬ ಬೇಜಾರಾಗ್ತಾ ಇದೆ. ಬಟ್ ಇವತ್ತು ಕುದುರೆ ಮುಖ ಹೋಗೋಕ್ಕಾಗಲಿ ಅಂದರೆ ಒಂದಿನ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ ನಾನು ಕುದುರೆ ಮುಖ. ಇವಾಗ ಕಳಸ ಹೋಗ್ಬೇಕಂತ ಪ್ಲಾನ್ ಇದೆ, ನೋಡೋಣ. ಕಳ್ಸಕ್ಕೆ ಹೋಗ್ತಾ ಇದ್ದೀವಿ, ಹೇಗಾಗುತ್ತೆ ಅಂತ. ಬಟ್ ಇಲ್ಲೊಂಥರ ಸೇತುವೆ ಇದೆ, ತೂಗು ಸೇತುವೆ ನೋಡ್ತಾ ಇದ್ದೀವಿ, ಖುಷಿಯಾಗಿ. ಆದರೂ ಗೈಸ್ ಬೇಜಾರಂತ ಏನಿಲ್ಲ, ಇಲ್ಲಿಂದನೇ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಬಟ್ ಒಂದಲ್ಲ ಒಂದಿನ ನಾನು ಅಲ್ಲಿಗೆ ಹೋಗ್ತೀನಿ, ಒಂದು ವಿಡಿಯೋ ಮಾಡೇ ಮಾಡ್ತೀನಿ, ಒಂದು ಲಾಗ್ ಮಾಡೇ ಮಾಡ್ತೀನಿ ಗೈಸ್. ಏನು ಹೇಳಿದ್ದೆ ಅಂತ ನೆಕ್ಸ್ಟ್ ಟೈಮ್ ನೋಡಿ. ಖಂಡಿತವಾಗ್ಲೂ ನಾನು ಮೇಲೆ ಹೋಗ್ತೀನಿ, ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಆದಷ್ಟು ಬೇಗ ಕಮ್ಮಿಂಗ್ ಸೂನ್ ಅಂತ ಹೇಳ್ತೀನಿ. ಈ ಮಾನ್ಸೂನ್ ಮುಗಿಯೋ ಒಳಗೇ ನಾನು ಬಂದೇ ಬರ್ತೀನಿ ಟ್ರಕ್ಕಿಂಗಿಗೆ, ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಗೈಸ್. ಈಗ ಏನಪ್ಪ ಅಂದರೆ ಫೈನಲಿ ಏನಪ್ಪ ಅಂದರೆ ಈಗ ನಾವು ಕಳಸ ಬಂದು ನೆಕ್ಸ್ಟು ಹೊರನಾಡಿಗೆ ಬಂದ್ವಿ. ಅಂತೂ ಇಂತೂ ಎಲ್ಲೂ ನಿಲ್ಲಿಸ್ಲಿಲ್ಲ. ಮತ್ತು ಎಲ್ಲೂ ಯಾವುದು ಫಾಲ್ಸ್ ಹೋಗ್ಬೇಕಂದ್ರೆ ಅದೆಲ್ಲ ಕೂಡ ಡ್ಯೂ ಮಾಡಿದ್ವಿ. ಫಾಲ್ಸ್ ಹೋಗಲಿಲ್ಲ, ಯಾವ ಬೆಟ್ಟಗಳಿಗೆ ಹೋಗಲಿಲ್ಲ, ಸುಮ್ಮನೆ ಒಟ್ಟಾಶಿ ರೈಡ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಒಟ್ಟಿನಲ್ಲಿ ರೈಡ್ ಮಾಡ್ಕೊಂಡು ಬಂದ್ವಿ. ಫೈನಲಿ ಹೊರನಾಡಿಗೆ ಬಂದಿದ್ದೀವಿ. ಹೊರನಾಡಲ್ಲಿ ಸ್ವಲ್ಪ ಊಟ ಗೀಟ ಮುಗಿಸ್ಕೊಂಡು ಹಾಗೆ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಫಾಲ್ಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಆದರೆ ಫಾಲ್ಸ್ಗೆ ಹೋಗ್ತೀವಿ, ಇಲ್ಲಾಂದರೆ ಯಾವ್ದಾದ್ರು ಒಂದು ಬೆಟ್ಟ ಹೋಗ್ತೀವಿ. ಬೆಟ್ಟ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಊರ ಕಡೆ ಹೋಗ್ತೀವಿ. ನೋಡೋಣ ಏನು ಆಗುತ್ತೆ ಅಂತ ವೇಟ್ ಮಾಡಬೇಕಾಗಿದೆ ಅಷ್ಟೆ. ದೇವಸ್ಥಾನಕ್ಕೆ ಬಂದ್ವಿ, ಯಾವ ಥರ ಇದೆ ಅಂತ ಹೇಳ್ಬೇಕು. ಯಾಕಂದರೆ ನಾವು ಏನಂತ ನಮ್ಮ ಪ್ಲ್ಯಾನ್, ಯಾಕೆಂದರೆ ನಾವು ಮಾನ್ಸೂನ್ ರೈಡ್ ಬೇರೆ ರೀತಿಯಲ್ಲಿ ರೈಡ್ ಮಾಡುವಂಥ ಪ್ಲ್ಯಾನ್ ಇತ್ತು. ಬಟ್ ಟೆಂಪರ್ ರನ್ ಹೊಡಿತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ನೋಡಿ ಏನಾಗುತ್ತೆ ಅಂತ. ನನ್ನ ಫೇವ್ರೆಟ್ ಬಸ್ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ, ಅನ್ನಪೂರ್ಣೇಶ್ವರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಮತ್ತು ಫಾಲೋ ಸಹ ಮಾಡಿ, ಶೇರ್ ಸಹ ಮಾಡಿ. ಫೈನಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಫಾರ್ ದಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಂತ ಹೇಳಲ್ಲ, ಒಂದು ಸರಿ ನೋಡ್ಕೊಂಡು ಹೋಗಿದ್ದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಾಯಿತು. ಮೆಟ್ಲು ಹತ್ಕೊಂಡು ಗೈಸ್, ಆ್ಯಕ್ಚುಲಿ ಈ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ಒಂದು ಟ್ರಕ್ಕಲ್ಲಿ ಹೋಗೋದು, ಅಂದರೆ ಜೀಪಲ್ಲಿ ಎಲ್ಲ ಮೇಲ್ಗಡೆ ಹೋಗೋದು ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ನಾವು ಈ ಥರದ ಎಕ್ಸ್ಪೀರಿಯೆನ್ಸ್ ಫಾರ್ ದ ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಯಾಕಂದರೆ ನಮ್ಮ ಹತ್ರ ಅಂದರೆ ಕೊಡ್ಚಾದ್ರಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲೂ ಸಹ ಚೆನ್ನಾಗಿದೆ, ಫೀಲ್ ಚೆನ್ನಾಗಿದೆ ಒಂಥರ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಜರ್ನಿ ಆಗುತ್ತೆ, ಏನೋ ಒಂದು 2 ಕಿಲೋಮೀಟ್ರ್ ಅಷ್ಟೇ ಈ ಥರ ಟ್ರಕ್ಕಿಂಗಲ್ಲಿ ಹೋಗೋದು. ಚೆನ್ನಾಗಿದೆ, ಒಂಥರ ಖುಷಿ ಆಗುತ್ತೆ. ಒಳ್ಳೆ ಮೇಲೆ ಹೋಗ್ತಿದ್ದಂಗೆ ವೈಬ್ ಫುಲ್ ಚೇಂಜ್ ಆಗುತ್ತೆ. ನೋಡಿ ನಾವಲ್ಲಿ ದೂರದಿಂದ ನೋಡ್ಕೊಂಡು ಬರ್ತಾಯಿದ್ವಿ, ಬೆಟ್ಟಕ್ಕೆ ಹೋಗಬೇಕು ಅಂತ. ಫಸ್ಟು ಕೆಳಗಡೆ ಒಂದು ಸರಿ ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ನೆಲ ಆಗಿದ್ದಾಗಲಿ ಶಿವ ಅಂದ್ಕೊಂಡು ಎಲ್ಲ ಹೋದ್ವಿ. ಫುಲ್ಲು ನೋಡಿ
ಬಾಯ್ಸ್ ಎಲ್ಲ ಫುಲ್ ಅಂದರೆ ಆ ರೋಡ್ ಗೊತ್ತಲ್ಲ, ಆಫ್ ರೋಡ್ ಅಂದರೆ ನಿಮಗೆ ಹೇಗೆ ಎತ್ತು ಬಿಸಾಡ್ತಾ ಇರುತ್ತೆ. ನಾವೆಲ್ಲ ಬೈಕ್ ತೊಗೊಂಡು ಬರಬೇಕು ಮೇಲ್ಗಡೆ ಅಂತ ಡಿಸೈಡ್ ಮಾಡಿದ್ವಿ. ಫೈನಲಿ ನಾವು ಕುದುರೆಮುಖ ಹೋಗ್ಬೇಕಂತ ಡಿಸೈಡ್ ಮಾಡಿಕೊಂಡು ಕುದುರೆಮುಖ ಹೋಗಿ, ಕಳಸಾ ಹೋಗಿ, ಹೊರನಾಡು ಹೋಗಿ ಫೈನಲಿ ನಾವು ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಇದು ಬಂದು ಹೊರನಾಡಿಂದ ಒಂದು 8 ರಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕ್ಯಾತನ್ಮಕ್ಕಿ ಕೆಳಗಡೆ ಚೆಕ್ ಪೋಸ್ಟ್ ತನಕ ಬೈಕಲ್ಲಿ ಬಂದು ಅಲ್ಲಿಂದ ಜೀಪಲ್ಲಿ ಬಂದ್ವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. 1,500 ಕೇಳ್ತಾರೆ ಜೀಪ್ನವರು. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಸ್ವರ್ಗ ರೀ, ಸ್ವರ್ಗ ಗಾಯ್ಸ್. ಜೀವನದಲ್ಲಿ ಒಂದು ಟೈಮ್ ಆದರೂ ಕ್ಯಾತನ್ಮಕ್ಕಿಗೆ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಲಿಟ್ರಲಿ ಚೆನ್ನಾಗಿದೆ ಗಾಯ್ಸ್. ಹಾಯ್ 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 ಹಾಯ್. ಮೇಲೆ ಹೋಗ್ಬೇಕು ಸ್ವಲ್ಪ. ವ್ಯೂ ಪಾಯಿಂಟ್ ಇನ್ನೂ ಅಲ್ಲಿ ಮೇಲಿದೆ. ವಾವ್, ಸೈಕಲ್ ಕೊಡಿ. ಸೂಪರ್ 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 ಅಂದ್ಕೊಡಿ. ಸೈಡ್ ಬಿಟ್ರ, ಸೈಡ್ ಬಿಟ್ರ, ಸೈಡ್ ಬರ್ರ, ಸೈಡ್ ಬನ್ನಿ, ಸೈಡ್ ಬನ್ನಿ, ಸೈಡ್ ಬನ್ನಿ, ಗಾಡಿ ಬತ್ತಿ, ಬಸ್ ಬಂದು, ಸೈಡ್ ಬನ್ನಿ, ಬಸ್ ಬಂತು, ಟಿಕೆಟ್ ಟಿಕೆಟ್ ATM. ಹೂ ಸೂಪರ್. ಬನ್ನಿ, ಡೋಲಿ 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 ಡೋಲಿ, ಸೈಡ್ ಬನ್ನಿ, ಸೈಡ್ ಬನ್ನಿ, ಡೋಲಿ ಡೋಲಿ ಡೋಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಗಾಯ್ಸ್ ಫೈನಲಿ ವ್ಯೂಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ಯಾಕಂದ್ರೆ ಇಷ್ಟ ತನಕ ನಾನು ಬರ್ಬೇಕಾದ್ರೆ ಮಳೆ ಬರ್ತಿತ್ತು. ಇವಾಗ ನೋಡಿದ್ರೆ ಈ ಮಳೆ ಇಲ್ಲ. ಉಫ್, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ ನೋಡಿ. ಈಗ ನಮ್ಮ ಗಾಯ್ಸ್ನ ಕೇಳೋಣ. ಗಾಯ್ಸ್ ಎಲ್ಲ ಹೇಗೆ ಅನಿಸ್ತು ಗಾಯ್ಸ್? ವ್ಯೂ ಚೆನ್ನಾಗಿದೆಯಾ? ಸೂಪರಾ, ವಂಡರ್ಫುಲ್. ಮತ್ತೆ ಅಂದ್ರೆ ಮಸ್ಟ್ ವಿಸಿಟ್ ಅಲ್ಲ, ಮತ್ತೆ ವಿಸಿಟ್ ಮಾಡ್ಬೋದಲ್ವ ಯಾರಾದರೂ? ಮಗ ವ್ಯೂ ಚೆನ್ನಾಗಿದೆಯಾ? ಹಾಂ ಹೇಳಿ ಹೇಳಿ ಹೇಳಿ, ವಿಸಿಟ್ ಮಾಡ್ಬೋದಾ ಗಾಯ್ಸ್? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನಾವಿವಾಗ ಒಂದು ಸುಂದರವಾದ ವಿರಾಮವಾದ ಹೇಳಿ ಹೇಳಿ ಗಾಯ್ಸ್ ಹೇಳಿ. ಟಾಟಾ, ಗುಡ್ ಬೈ, ಗಯಾ. ಹಾಗೆ ಹಾಗೆ ಮತ್ತೆ ಮಧ್ಯೆ ಗಾಳಿಗಳು, ಮಿಂಚು, ಹಾಗೆ ಒಂದು ಸುಂದರವಾದ ಒಂದು ಇದೆಯಲ್ಲ ಇದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೇಚರ್ ಕ್ಯಾತನ್ಮಕ್ಕಿ. ಹಾ ಹೇಳಿ. ಈಗ ಇದರ ಬಗ್ಗೆ ನಿಮ್ಗೆಲ್ಲ ಒಂದು ಹೇಳ್ಬೇಕಾದ್ರೆ ತುಂಬ ಧನ್ಯವಾದಗಳು ಸರ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು. ಧನ್ಯವಾದಗಳು, ತುಂಬಾ ಚಂದ ಮಾತಾಡಿದ್ರಿ ಗೈಸ್. ಈ ಒಂದು ಹಿಲ್ ಸ್ಟೇಷನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ. ಹಿಲ್ ಸ್ಟೇಷನ್ ತಾನೇ ಇದು? ಓಕೆ, ನನಗೂ ಸಾಗೋದಿಲ್ಲ. ಒಟ್ನಲ್ಲಿ ಕ್ಯಾತನ್ಮಕ್ಕಿ ಪೀಕ್ ಅನ್ಕೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಓಕೆ ಗೈಸ್, ಈಗ ಎಲ್ಲರ ಹತ್ರ ಮಾತಾಡ್ಸ್ಕೊ ಬಂದಾಯ್ತು, ಎಲ್ಲರನ್ನು ಮಾತಾಡ್ಸ್ಕೊ ಬಂದೆ. ಹೇಗಿತ್ತು ಈ ಒಂದು ವ್ಯೂ? ತುಂಬಾ ಚೆನ್ನಾಗಿದೆಲ್ಲ, ಸೂಪರ್. ಮತ್ತೆ ಡ್ಯಾನ್ಸ್ ಅಪ್ಲೋಡ್ ಮಾಡ್ತೇನೆ. ಡ್ಯಾನ್ಸ್ ಉಂಟು, ಇನ್ನು ಬಾಕಿ ಉಂಟು, ಅದನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ಜಿಂಕ್ ಚಕ ಜಿಂಕ್ ಚಕ. ಅಣ್ಣ ಏನಾಯ್ತಣ್ಣ? ಓಕೆ ಗೈಸ್, ಹೇಗೆ ಅನಿಸ್ತು ಮಗ? ಸೂಪರ್ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ಜಾಗ ಇದೆ, ಆದ್ರೆ 300 ವರ್ಷ ಚೆನ್ನಾಗಿಲ್ಲ, ಕೋಆಪರೇಟ್ ಮಾಡಲ್ಲ. ಓಕೆ ಓಕೆ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ಏನು ನಾವು ಡಿಪ್ರೆಷನ್. ನೇಚರ್ ನೋಡಕ್ಕೆ ದುಡ್ಡು ಬೇಕಾ ಮಚ್ಚ? ಹೌದು, ನೇಚರ್ ಪ್ರಕೃತಿ ಅಲ್ವಾ. ಗ್ಯಾಂಗ್ ಅಲ್ಲಿ ಒಬ್ಬೊಬ್ಬ ಬಾಸ್ ಅಂತ ಇರ್ತಾರಲ್ಲ, ನಮ್ ಗ್ಯಾಂಗ್ ಅಲ್ಲಿ ಇದಾರೆ ಪ್ರಜ್ವಲ್ ಬಾಸ್ ಅಂತ. ಹಾಯ್ ಬಾಸ್. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವ್ರಿಬ್ರು ಬೌನ್ಸರ್ಸ್, ಯಾವಾಗ್ಲೂ ಹಿಡ್ಕೊಂಡೇ ಇರ್ಬೇಕು ಇವ್ರನ್ನ. ಕೆಳಗಡೆ ಬಿಟ್ರೆ ಅಳ್ತಾರೆ. ಈಗನೇ ಕೆಳಗಡೆ ಬಿಟ್ರೆ ಅಳ್ತಾರೆ ಅವರು. ಬಾಸ್ 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 ಪಜ್ಜು ಬಾಸ್. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಗಾಯ್ಸ್, ನಾವು ಬಂದ್ವಿ, ಊಟ ಮಾಡಿದ್ವಿ, ತಿಂದ್ವಿ, ಎಂಜಾಯ್ಮೆಂಟ್ ಮಾಡ್ಕೊಂಡ್ವಿ. ಫೈನಲಿ ವ್ಯೂ ಅನ್ನ ನೋಡಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಮನೆಗೆ ಹೋಗ್ತೀವಿ. ನೆಕ್ಸ್ಟ್
ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಫಾಲ್ಸ್ಗೆ ಹೋಗ್ಬೇಕಂತ ಪ್ಲಾನ್ ಇದೆ. ಒಂದು ಫಾಲ್ಸ್ಗೆ ಹೋಗ್ತೇವೆ, ಮತ್ತೆ ಹಾಗೆ ಆಗುಂಬೆ ಮೇಲೆ ಹೋಗೋದ್ರಿಂದ ಆಗುಂಬೆ ಕಡೆ ಹೋಗ್ತೇವೆ. ಹಾಗೆ ಫೈನಲಿ ನಾವು ಮನೆಯನ್ನು ರೀಚ್ ಆಗ್ತೇವೆ. ಆದಷ್ಟು ನನ್ನ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಶೇರ್ ಮಾಡಿ. ಸ್ವಲ್ಪ ಇಷ್ಟಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಒಂದು ಪ್ರತಿಯೊಂದು ವಿಡಿಯೋನು ಕೂಡ ಎಲ್ಲ ನಿಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಆ ವ್ಯೂನೆಲ್ಲ ನೋಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ನೋಡಿ, ನಮ್ಮ ಬಾಯ್ಸ್ ಎಲ್ಲ ಕೆಳಗಡೆ ಇಳಿತಾ ಇದ್ದಾರೆ. ಈಗ ನೋಡಿ, ನಾವು ಇಷ್ಟ ತನಕ ಹೋಗ್ಬೇಕಾದ್ರೆ ಫುಲ್ ಫಾಗ್ ಇತ್ತು. ಈಗ ನೋಡಿ ವ್ಯೂ ಏನು ಸಖತ್ತಾಗಿದೆ ಗೈಸ್, ಸೀರಿಯಸ್ಲಿ ಅಲ್ಲ. ಥ್ಯಾಂಕ್ ಯು. ಈಗ ಮತ್ತೆ ಮುಂದೆ ಎಲ್ಲೆಲ್ಲಿ ಹೋಗ್ತೇವೆ ಅಂತ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಆದಷ್ಟು ಬೇಗ ವ್ಲಾಗ್ನ ಎಂಡ್ ಮಾಡ್ತೀನಿ. ಎಲ್ಲರೂ ಕೂಡ ಕೊನೆ ತನಕ ನೋಡಿ ಸಪೋರ್ಟ್. ಗೈಸ್ ಅವರು ನಾವು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವಲ್ಲಿ ಹೋಗಿ ಓಡಾಡಿಕೊಂಡು ಬಂದ್ವಿ, ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಾವು ಹೋಗಿದ್ದೀಗ ಅಲ್ಲಿಗೆ, ಅಲ್ಲಿಂದ ಈಗ ಇಲ್ಲಿಗೆ ಕೆಳಗಡೆ ಬಂದ್ವಿ. ಓಕೆ ಗಾಯ್ಸ್, ನೋಡಿ. ಓಕೆ ಗಾಯ್ಸ್, ಬರಬೇಕಾದ್ರೆ ಒಂದು ಶೃಂಗೇರಿಗೆ ಒಂದು ಚಿಕ್ಕದಾಗಿ ವಿಸಿಟ್ ಕೊಟ್ಟು ಬಂದ್ವಿ. ಗಾಯ್ಸ್, ಇಷ್ಟು ಹತ್ತಿರ ಇರೋ ಟೆಂಪಲ್ನ ನಾವು ಬಿಟ್ಟರೆ ಹೇಗೆ ಅಂತ ಒಂದು ರೌಂಡು ಶೃಂಗೇರಿಗೂ ವಿಸಿಟ್ ಕೊಟ್ವಿ. ಆ್ಯಕ್ಚುಲಿ ನಾನು ತುಂಬ ದಿನಗಳ ಹಿಂದೆ ನೋಡಿದ್ದೆ. ಆಗಿನ ಶೃಂಗೇರಿಗೂ ಈಗಿನ ಶೃಂಗೇರಿಗೂ ಅಂದರೆ ದೇವಸ್ಥಾನ ಹಾಗೆ ಇದೆ, ಬಟ್ ವಾತಾವರಣ ತುಂಬಾ ಚೇಂಜ್ ಆಗಿದೆ. ನಾವು ಶೃಂಗೇರಿಗೆ ಇಲ್ಲಿ ಬಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಕಡೆ ಮೀನೆಲ್ಲ ಉಂಟು ನೋಡಲಿಕ್ಕೆ, ಚೆನ್ನಾಗಿದೆ. ಅದು ನೋಡಲಿಕ್ಕೆ ವಿಸಿಟ್ ಮಾಡಬೇಕಲ್ಲಿ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಅಲ್ಲಿ ಮೀನೆಲ್ಲ ಉಂಟು. ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಏನು ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಮುಂದಕ್ಕೆ ಹಾಕ್ತಾ ಇದ್ದಾರೆ ಕೆಳಗೆ. ಚೆನ್ನಾಗಿದೆ ಪ್ರಕೃತಿ ಸವಿಯೋಕೆ ಒಳ್ಳೆ ಕಾಣಿಸ್ತಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಶೃಂಗೇರಿಗೂ ನನಗೇನೋ ಒಂಥರ ವೈಬ್ ಬಂದಿದೆ. ಫೈನಲಿ ನಾವು ಎಲ್ಲ ಊರನ್ನು ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಬಂದು ತಲುಪಿದ್ದೀವಿ. ಗೈಸ್, ಫೈನಲಿ ನಾವು ನಮ್ಮ ಊರು ಬಂದು ತಲುಪಿದ್ವಿ ಗೈಸ್. ನಾವು ನಮ್ಮ ಊರಿಗೆ ನಾವು ಬಂದಾಯ್ತು. ಖುಷಿ ಆಯಿತು, ಹ್ಯಾಪಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಫುಲ್ ಸ್ಟ್ರೈನ್ ಆಗಿದ್ದೀವಿ, ತುಂಬಾ ಟಯರ್ಡ್. ಹೋಗಿ ಮಲ್ಕೊಂಡ್ರೆ ಮುಗೀತು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗಾಯ್ಸ್. ಬಾಯ್ ಬಾಯ್. ಮುಂದಿನ ವಿಡಿಯೋಲಿ ಸಿಗುವ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.